ಗೆಳೆಯರೇ, ಕೃಷಿ ಮಾಸ್ಟರ್ಗೆ ಸ್ವಾಗತ. ಗೆಳೆಯರೇ, ನಾವು ಇಂದು ನಮ್ಮ ಮೆಣಸಿನಕಾಯಿ ತೋಟಕ್ಕೆ 34ನೇ ಡೋಸ್ ಆಗಿ ಬೂದಿ ರೋಗ, ಮಚ್ಚೆಕಾಯಿ ಮತ್ತು ಹಲವು ರೀತಿಯ ಸಕಿಂಗ್ ಪೆಸ್ಟ್ ಅಂದರೆ ರಸ ಇರುವ ಕೀಟಗಳಾದ ಥ್ರಿಪ್ಸ್, ಮೈಟ್ಸ್, ವೈಟ್ ಫ್ಲೈ ಮತ್ತು ಹಸಿರು ಸೊಳ್ಳೆ ನಿವಾರಣೆಗೆ ಓಲ್ಡ್ ಆ್ಯಂಡ್ ಬೆಸ್ಟ್ ಕಾಂಬಿನೇಷನ್, ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಔಷಧಗಳು ಸ್ಪ್ರೇ ಮಾಡಿದ್ದೇವೆ. ಆ ಔಷಧಗಳು ಯಾವಂತ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಗೆಳೆಯರೇ, ನಮ್ಮ ಓಲ್ಡ್ ಆ್ಯಂಡ್ ಬೆಸ್ಟ್ ಕಾಂಬಿನೇಷನ್ ಔಷಧಗಳಲ್ಲಿ ಮೊದಲನೇದು ಬಂದು UPL ಅವರ ಪೋಸ್ಕಿಲ್. ಇದರೊಳಗೆ ಮೊನೊಕ್ರೋಟೋಪಸ್ 36% SL ಎಂಬ ಕೆಮಿಕಲ್ ಇರುತ್ತದೆ. ಇದು ಒನ್ ಆಫ್ ದ ಪಾಯ್ಸನಸ್ ಔಷಧಗಳಲ್ಲಿ ಇದು ಕೂಡ ಒಂದು. ಈ ಮೊನೊಕ್ರೋಟೋಪಸ್ ಅನ್ನು ಈಗ ಯಾರು ಕೂಡ ಮೆಣಸಿನಕಾಯಿ ಬೆಳೆಗೆ ಸ್ಪ್ರೇ ಮಾಡೋದಿಲ್ಲ. ಎಲ್ಲರೂ ಗ್ರೇಸಿಯಾ, ಎಕ್ಸ್ಪೋನಸ್ ಅಂತ ದೊಡ್ಡ ದೊಡ್ಡ ರೇಟ್ನು ಸ್ಪ್ರೇ ಮಾಡ್ತಾರೆ. ಗೆಳೆಯರೇ, ಈ ಮೊನೊಕ್ರೋಟೋಪಸ್ ಕೂಡ ಎಕ್ಸಲೆಂಟ್ ಆಗಿ ರಸ ಇರುವ ಅಂದರೆ ಸಕ್ಕಿಂಗ್ ಪೆಸ್ಟನ್ನು ಕಂಟ್ರೋಲ್ ಮಾಡ್ತದೆ. ಈ ಮೊನೊಕ್ರೋಟೋಪಸ್ ಅನ್ನೋದು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡು. ಇದು ಕಾಂಟ್ಯಾಕ್ಟ್ ಮತ್ತು ಸ್ಟಮಕ್ ಪಾಯ್ಸನ್ ಮುಖಾಂತರ ಕೀಟಗಳನ್ನು ಕೊಲ್ಲುತ್ತದೆ. ಇದು ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಬಿಳೆ ದೋಮ, ಹಸಿರು ದೋಮ, ಥ್ರಿಪ್ಸು, ಹಸಿರು ಸೊಳ್ಳೆ, ಕಾಮನ್ ಸೊಳ್ಳೆ, ಮೈಟ್ಸು ಮತ್ತು ಹಳದಿ ಮತ್ತು ಬ್ಲ್ಯಾಕ್ ಥ್ರಿಪ್ಸ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಅಲ್ಲದೆ ಗಿಡದ ಎಲೆಗಳನ್ನು ತುಂಬ ಮಿದುವು ಅಂದರೆ ಸಾಫ್ಟ್ ಆಗಿ ಮಾಡ್ತದೆ. ಇದನ್ನು 4ರಿಂದ 5 ಮಿಲಿಲೀಟರ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಅಂದರೆ 40ರಿಂದ 50 ml ಒಂದು ಟ್ಯಾಂಕಿಗೆ ಹಾಕಿ ಸ್ಪ್ರೇ ಮಾಡಬೇಕು. 1 ಎಕರೆಗೆ 400ರಿಂದ 500 ml 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಗೆಳೆಯರೇ, ನಾನು ನನ್ನ 3 ಎಕರೆ ಮೆಣಸಿನಕಾಯಿ ತೋಟಕ್ಕೆ 1.5 ಲೀಟರ್ ಮೊನೊಕ್ರೋಟೋಪಸನ್ನು ಸ್ಪ್ರೇ ಮಾಡಿದ್ದೇನೆ. ಗೆಳೆಯರೇ, ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಔಷಧ ಬಂದು ಬಾಯರ್ ಅವರ ಅಂಟ್ರಕಲ್. ಇದರೊಳಗೆ ಪ್ರೊಪಿನಬ್ 70% WP ಎಂಬ ಕೆಮಿಕಲ್ ಇರುತ್ತದೆ. ಇದೊಂದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಫಂಗಿಸೈಡ್, ಜೊತೆಗೆ ಹೆಚ್ಚು ದಿನ ಗಿಡದ ಮೇಲೆ ಪ್ರಭಾವ ಬೀರುತ್ತದೆ. ಇದನ್ನು ಸ್ಪ್ರೇ ಮಾಡುವ ಉದ್ದೇಶ ಏನಂದರೆ, ಈ ಚಳಿಗಾಲದಲ್ಲಿ ಬೂದಿ ರೋಗ ಮೆಣಸಿನಕಾಯಿ ಗಿಡಕ್ಕೆ ಹೆಚ್ಚಾಗಿ ಬರುತ್ತದೆ. ಅದಕ್ಕಾಗಿ 10 ದಿನಗಳಲ್ಲಿ 3 ಬಾರಿ ಈ ರೀತಿಯ ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡಬೇಕು ಮತ್ತು ಕಡಿಮೆ ಖರ್ಚು ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಈ ಆಂಟ್ರಕಲ್ ಎಫೆಕ್ಟಿವ್ ಆಗಿ ಕಡಿಮೆ ಖರ್ಚಿನಲ್ಲಿ ಎಕ್ಸಲೆಂಟ್ ಆಗಿ ಕಂಟ್ರೋಲ್ ಮಾಡುತ್ತದೆ. ನಾವು ಚಳಿಗಾಲ ಮುಗಿಯುವವರೆಗೆ ಪ್ರತಿ ಸ್ಪ್ರೇನಲ್ಲೂ ಕೂಡ ಒಂದು ಫಂಗಿಸೈಡ್ ಕಾಂಬಿನೇಷನ್ ಆಗಿ ಸ್ಪ್ರೇ ಮಾಡ್ತೀವಿ. ಈ ಥರ ಸ್ಪ್ರೇ ಮಾಡೋದ್ರಿಂದ ಅಧಿಕ ಚಳಿಯಿಂದ ಮತ್ತು ಧೂಮ್ದಾರಿ ಉದುರುವುದರಿಂದ ಬರುವ ಬೂದಿ ರೋಗ ಮತ್ತು ಅಧಿಕ ತೇವಾಂಶದಿಂದ ಬರುವ ಮಚ್ಚೆಕಾಯಿ ರೋಗವನ್ನು ಕೂಡ ಈ ಥರ ಕಡಿಮೆ ಖರ್ಚಿನಲ್ಲಿ ಕಾಂಬಿನೇಷನ್ ರೂಪದಲ್ಲಿ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ತೀವಿ. ಗೆಳೆಯರೇ, ಈ ಆಂಟ್ರಕಲ್ಲು ಗಿಡವನ್ನು ಫುಲ್ ಗ್ರೀನಾಗಿ ಮಾಡ್ತದೆ. ಇದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು, ಅಥವಾ 40 ಗ್ರಾಮ್ ಒಂದು ಟ್ಯಾಂಕಿಗೆ ಬಳಸಬೇಕು. ಇದನ್ನು 400 ಗ್ರಾಮ್ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಸ್ಪ್ರೇ ಮಾಡಬೇಕು. ಗೆಳೆಯರೇ, ನಾನು ನಮ್ಮ 3 ಎಕರೆ ಮೆಣಸಿನಕಾಯಿ ತೋಟಕ್ಕೆ 1.5 kg ಅಂಟ್ರಕಲ್ಲು ಮತ್ತು 1.5 ಲೀಟರ್ ಮೊನೊಕ್ರೋಟೋಪಸ್ ಕಾಂಬಿನೇಷನ್ ರೂಪದಲ್ಲಿ ಸ್ಪ್ರೇ ಮಾಡಿದ್ದೇವೆ.